ಹಾಯ್ ಅನೀಶ್, ಹಾಯ್ ಹಾಯ್. ಹೇಗಿದ್ದೀರಾ? ಸ್ವಲ್ಪ ಜಲಕ್ ಆಯ್ತು ಇಂಟ್ರೊಡಕ್ಷನ್ ಅಲ್ಲಿ. ಪಾಪ ಅಲ್ಲ ಅಂತ ಹೇಳ್ಬಿಟ್ಟು ಅವನು. ಸೊ ಲವ್ OTP ಸಮ್ವೇರ್ ಅಷ್ಟು ಅದ್ಭುತವಾದಂಥ ಕಂಟೆಂಟ್, ಏನೇನೋ ವಿಚಾರಗಳೆಲ್ಲ ನಡೆಯುತ್ತೆ. ನೀವೇ ಲಿಟ್ರಲಿ ಥಿಯೇಟರ್ಗೆ ಹೋಗುವಂಥ ಒಂದು ಪರಿಸ್ಥಿತಿನೂ ಬರುತ್ತೆ. ಐ ಡೋಂಟ್ ನೋ, ಸಿ ಲವ್ OTP ಸಿಕ್ತಂತ ರಿವ್ಯೂಸ್ ಇನ್ ಮೈ ಕೆರಿಯರ್ ಯಾವ ಸಿನಿಮಾ ಹೌದು. Do you have a girlfriend? ಅಂದ್ರೆ ಒಬ್ಳು ಗೊತ್ತಿಲ್ದಂಗೆ ಇನ್ನೊಬ್ಳನ್ನ ಡೌಟ್ ಅವಳಿಗೆ. ಡೋಂಟ್ ಯು ಫೀಲ್ ಲೈಕ್ ಈಗ OTT ಪ್ಲಾಟ್ಫಾರ್ಮಿಗೆ ಬಂದ್ಮೇಲೆ ಜನ ಎಲ್ಲ ನೋಡಿ ಇಂಥ ಅದ್ಭುತವಾಗಿರೋ ಸಿನಿಮಾನ ನಾವು ಥಿಯೇಟ್ರಲ್ಲಿ ಮಿಸ್ ಮಾಡಿದ್ವಿ ಅಂತ? ಲಿಟ್ರಲಿ ನಂಬರ್ 1 ಅವರ್ ಆಯ್ತಾ, ಲೋಕಲ್ ಮೈ ಇನ್ಸ್ಟಾ there will be at least 5-7 new messages saying same words. ಅದೇ ಇನ್ನೊಂದು ಸಿನಿಮಾ ಮಾಡೋಣ ಅಂದ್ರೆ ಸಾಲ ಆದ್ರೂ ಮಾಡಿ ನಡೀರೋ ನಾ ದುಡ್ಡಿದ್ಯಾಣ ಒಂದು ಸಿನಿಮಾ, ಒಂದು ಒಳ್ಳೆ ಫ್ರೇಮ್, ಒಂದು ಒಳ್ಳೆ ಸಾಂಗ್. ನಾನು ಸೆಲ್ಫ್ ಕೇರ್ ನಾನು ಮಾಡ್ಕೊಂಡಿರ್ಬೋದು, ನನಗೆ ತುಂಬ ಬರುತ್ತೆ ಆಯಿತು. ನಾನು ವೆರಿ ಸೈಲೆಂಟ್, ಐ ಗೋ ಟು ಮೈ ಸೆಲ್ಫ್ ವಿತ್ ಎಮೋಷನಲ್. ಸೂಪರ್ ಹಿಟ್ ಪ್ಲೇ ಲಿಸ್ಟ್ ಅಲ್ಲಿ ನನ್ನ ಶೋನಲ್ಲಿ ಆ ಸಾಂಗ್ ಪ್ಲೇ ಆಗುತ್ತೆ ನಮ್ಮ ರೆಡ್ FM ನಲ್ಲಿ. ನಮ್ಮ ಅಪ್ಪು ಸರ್ ವಾಯ್ಸ್ಗೆ ಎಷ್ಟು ಬ್ಲೆಂಡ್ ಆಗಿ ನಿಮ್ಮ ಆಕ್ಟಿಂಗ್ ಎಕ್ಸ್ಪ್ರೆಷನ್ಸ್ ಬಂದಿದೆ ಅಂತಂದ್ರೆ, ಅಂಡ್ ಇಟ್ಸ್ ಚಾಲೆಂಜಿಂಗ್. ನಿನ್ನ ಸಂಕೋಚಕ್ಕೆ ಸೋತು ಹೋದೆ ನಲ್ಲೇ. ಎಲ್ಲವೂ ಲವ್ OTP ಮೇಲೇನೆ ಇದೆ. ಅದ್ರ ಪೊಟೆನ್ಷಿಯಲ್ ಇನ್ನೂ ಜಾಸ್ತಿ ಇದೆ. ಫ್ರಸ್ಟ್ರೇಷನ್, ಪರ್ಮಿಷನ್, ಇರಿಟೇಷನ್, ಎಮೋಷನ್, ವೈಬ್ರೇಷನ್, ವೈಲೇಷನ್, ಕನ್ಫ್ಯೂಷನ್, ಡಿಪ್ರೆಷನ್, ಡಿಪ್ರೆಷನ್, ಮೆಡಿಟೇಷನ್, ಆಪರೇಷನ್, ಡಿಲ್ಯೂಷನ್, ಫೈನಲಿ ಪೊಲೀಸ್ ಸ್ಟೇಷನ್. ರೆಸ್ಟ್ ಇನ್ ಪೀಸ್ ಮೈ ಸನ್. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ. ಆನ್ಲೈನ್ ನಲ್ಲಿ ಏನೇ ಪರ್ಚೇಸ್ ಮಾಡ್ಬೇಕಾದ್ರೂ ಕೂಡ ಒಂದು ಸೀಕ್ರೆಟ್ ನಂಬರ್ ಬರುತ್ತೆ. ಸೊ ನಮಗೆ OTP ನಂಬರ್ ಅಂತ ಹೇಳಿ ಇದನ್ನ ಯಾರ ಜೊತೆನಲ್ಲೂ ಶೇರ್ ಮಾಡಬೇಡಿ ಅಂತ. ಅದ್ರ ಜೊತೆನಲ್ಲಿ ಕಂಡೀಷನ್ಸ್ ಕೂಡ ಅಪ್ಲೈಡ್, ಒನ್ ಟೈಮ್ OTP ಅಂತ ಹೇಳಿ. ಆದ್ರೆ ಲವ್ಗೆನೆ OTP ನ ಕೊಟ್ಟಿರುವಂತವ್ರು ಲೈಫ್ ಲಾಂಗ್ ನೀವು ಯಾವಾಗ ಬೇಕಾದ್ರೂ ಈ OTP ನಂಬರ್ನ ನೀವು ಡಯಲ್ ಮಾಡ್ಬೋದು. ಸೊ ಒಂದು ಲವ್ ಸ್ಟೋರಿನ ನೋಡ್ಬೋದು ಅಂತ ಹೇಳಿ ಒಂದು ಈಸಿ ಆಕ್ಸೆಸ್ ನ ಕೊಟ್ಟಿರುವಂತಹ ಒಬ್ಬ ಆಕ್ಟರ್ ಅಂತ ಹೇಳ್ಬೋದು. ಇವ್ರನ್ನ ಆಕ್ಟರ್ ಅಂತ ಹೇಳಲ್ಲ, ಡೈರೆಕ್ಟರ್ ಅಂತ ಹೇಳಲ್ಲ, ಅಥವಾ ಪ್ರೊಡ್ಯೂಸರ್ ಅಂತ ಹೇಳಲ್ಲ. ಲಿಟ್ರಲಿ ಹೇಳ್ಬೇಕು ಅಂದ್ರೆ ಸ್ಟಾರ್ ಮೇಕರ್ ಕೂಡ ಹೌದು ಇವರು. ಸೊ ಒಟ್ಟಲ್ಲಿ ಏನ್ ಗೊತ್ತಾ, ನೋಡಿದ ತಕ್ಷಣ ಎಲ್ಲರೂ ಅನ್ಕೊಳ್ಳೋದು ತುಂಬಾ ಪಾಪದ ಹುಡುಗ ಅಂತ. ಬಟ್ ಇಲ್ಲ, ಸಿಕ್ಕಾಪಟ್ಟೆ ವರ್ಕ್ ವಿಷಯದಲ್ಲಿ ವೈಲೆಂಟ್ ಇರುವಂತ ಹುಡುಗ. ಚಿತ್ರರಂಗದಲ್ಲಿ ತುಂಬಾ ಪ್ರಾಮಿಸಿಂಗ್ ಆಕ್ಟರ್ ಕೂಡ ಹೌದು. ವೆರಿ ಫ್ರೆಂಡ್ಲಿ ಪರ್ಸನ್. ಇನ್ಫ್ಯಾಕ್ಟ್ ಅನೀಶ್, ಹಾಯ್ ಅನೀಶ್, ಹಾಯ್ ಹಾಯ್. ಹೇಗಿದ್ದೀರಾ? ಸ್ವಲ್ಪ ಜಲಕ್ ಆಯ್ತು ಇಂಟ್ರೊಡಕ್ಷನ್ ಅಲ್ಲಿ. ಪಾಪ ಅಲ್ಲ ಅಂತ ಹೇಳ್ಬಿಟ್ಟು ಅವನು ಓಕೆ ಬೇರೆ ತರ ಹೇಳ್ತಾರೆ. ಎಸ್, ಬೇರೆ ತರ ಕ್ಯೂ ಕೊಡ್ತಾ ಇದೀವಿ. ಸ್ವಲ್ಪ ಟ್ವಿಸ್ಟ್ ಆಯ್ತು ಅಷ್ಟೇ. ಯಾವ ತರ ಟ್ವಿಸ್ಟ್ ಆಯ್ತು? ಅಕಾರ್ಡಿಂಗ್ ಟು ಯಾಕಂದ್ರೆ ನೀವು ಒಳ್ಳೆ ಹುಡುಗ ಅಲ್ವಾ? ಅದೇ ಏನ್ ಹೇಳಕ್ ಕೊಟ್ರು ನೀವು ಅಂತ. ಓಕೆ ಅನೀಶ್, ತುಂಬಾ ಖುಷಿ ಆಗ್ತಾ ಇದೆ. ಸಾಕಷ್ಟು ವರ್ಷಗಳಿಂದ ಇಬ್ರು ಕೂಡ ಮಾತಾಡ್ತಾ ಇದ್ವಿ ಅಷ್ಟೇ, ನಾನು ಯಾವತ್ತು ಮೀಟ್ ಆಗಕ್ ಆಗಿರ್ಲಿಲ್ಲ. ರೆಡ್ FM ನಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಲೈಕ್ ವಾಸು ಪಕ್ಕ ಕಮರ್ಷಿಯಲ್ ಆಗಿರ್ಬೋದು, ಈಗ ಬಂದಂತ ಒಂದು ಸಿನಿಮಾ ಆಕ್ಚುಲಿ ಅದ್ಭುತವಾದಂತ ಸಿನಿಮಾ. ಸೊ ಲವ್ OTP ಸಿನಿಮಾ ಆಗಿರ್ಬೋದು, ಅಖೀರಾ ಆಗಿರ್ಬೋದು, ವಿಭಿನ್ನವಾಗಿರುವಂತ ಸಿನಿಮಾಗಳನ್ನೇ ಕೊಡ್ತಾ ಬರ್ತಾ ಇದ್ದೀರಾ. ಸೊ ಮೊದಲನೇದಾಗಿ ಅಪ್ಪ ಬಿಸ್ನೆಸ್ ಮ್ಯಾನ್ ಆದ್ರೂ ಕೂಡ ಲೈಕ್ ವಾಟ್ ಮೇಡ್ ಯು ಟು ಕಮ್ ಲೈಕ್ ಇನ್ ನಮ್ಮ ಇಂಡಸ್ಟ್ರಿಗೆ? ಫಸ್ಟ್ ಆಫ್ ಆಲ್ ಅಪ್ಪ ಮಾಡಿರೋ ಕೆಲಸ ಮಾಡಬಾರ್ದು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ ನಾನು. ಓಕೆ, ಐ ಡಿಡ್ಂಟ್ ವಾಂಟೆಡ್ ಎನಿಥಿಂಗ್ ಫ್ರಮ್ ಇಟ್ಸ್ ನಾಟ್ ಲೈಕ್ ಈಗೋ ಅಂತಲ್ಲ, ಎಲ್ಲೋದ್ರೂ ರವಿಕುಮಾರ್ ಅವ್ರ ಮಗ ಬಂದ. ನಿಮ್ದೆ ಒಂದು ಸ್ವಂತ ಐಡೆಂಟಿಟಿ ಐಡೆಂಟಿಟಿ ವಾಸ್ ವೆರಿ ಮಚ್ ನೀಡೆಡ್. ಅಂದಾಗ ಏನ್ ಮಾಡೋದು ವಾಸ್ ವೆರಿ ಬ್ಯಾಡ್ ಅಟ್ ಸ್ಟಡೀಸ್. ಇದು ಬಿಟ್ಟು ಬೇರೆ ನನಗೆ ಯಾವ್ದು ವೆರಿ ಬ್ಯಾಡ್, ಲೈಕ್ ಎಕ್ಸ್ಟ್ರೀಮ್ಲಿ ಬ್ಯಾಡ್. ನಮ್ಮ ಇಡೀ ಕ್ಲಾಸ್ಗೆ, ಸ್ಕೂಲ್ಗೆ ನಾನು ಇರೋವರೆಗೂ ನಾನೇ ಫಸ್ಟ್ ಲಾಸ್ಟಿಂದ. ಅಷ್ಟೊಂದು ಇದ್ದಾಗ ಓಕೆ, ಐ ವಾಸ್ ಪೇಯಿಂಗ್ ಮೈ ಥರ್ಡ್ ಸೆಮ್ ಫೀ ಬಾಲ್ವಿನ್ಸ್ ಅಲ್ಲಿ. And I know it's waste ಅಂತ. 16,000 something I was paying up from ನಿಜವಾಗ್ಲೂ ವೇಸ್ಟ್ ಇದು. ಇವಾಗ ಚಿಕ್ಕವರಿಂದ ಕಟ್ಟು ನಿನಗೂ ಸುಸ್ತಾಗಿರುತ್ತೆ. ಇವಾಗ ಆದ್ರೂ ಯೋಚನೆ ಮಾಡಿ, ಇಲ್ಲಿಂದ ಏನೋ ಟರ್ನ್ ಆಗ್ಬಿಡ್ತೀನಿ, ಇಲ್ಲಿಂದ ನಾನು ಓದಿ ಏನೋ ಒಂದು ಅಚೀವ್ ಮಾಡ್ಬಿಡ್ತೀನಿ. ಅಲ್ಲ, I can't. That's the honest reply actually. When education ತಲೆಗೆ ಹತ್ತಿಲ್ಲ ಅಂದ್ಮೇಲೆ ವಾಟ್ ವಿಲ್ ಐ ಡು? ಇಂಜಿನಿಯರ್ ಆಗ್ತೀನಿ, ಏನ್ ಮ್ಯಾಕ್ಸಿಮಮ್ ಏನಾಗ್ಬೋದು, ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ಬೋದು, ಡ್ರೈವರ್, ಕ್ಲೀನರ್, ಈ ತವೇ ತಲೆಗೆ ಬರ್ತಿದ್ದು. ಒನ್ ಫೈನ್ ಡೇ ವೈ ನಾಟ್ ಆಕ್ಟರ್ ಅಂತೇನೋ ಬಂತು. ಅದು ಮೇ ಬಿ ವಿಚ್ ಗಾಡ್ ಬ್ಲೆಸ್ಸಿಂಗ್ಸ್ ಐ ರಿಯಲಿ ಡೋಂಟ್ ಅನ್ಸುತ್ತೆ ಅನೀಶ್. ಒಂದು ಮೋಸ್ಟ್ಲಿ ಬರ್ದಿದ್ರೆ ನೀವೆಲ್ಲಿದ್ರು ಹುಡ್ಕೊಂಡು ಬರುತ್ತೆ ಅಂತ. ನಿಜ. ದ ಡೇ ಐ ಥಾಟ್, ಅವತ್ತು ನಾನು ಆಡಿಷನ್ ಕೊಡಲಿಲ್ಲ, ಇವತ್ತಿಗೂ ಒಂದು ಆಡಿಷನ್ ಕೊಡಲಿಲ್ಲ, ಸಿನಿಮಾ ತಂತಾನೆ ಆಗೋಯ್ತು. ವೆರಿ ನೈಸ್, ಸೂಪರ್. ಇಟ್ಸ್ ರಿಟರ್ನ್. ಇಫ್ ಇಟ್ಸ್ ನಾಟ್ ರಿಟರ್ನ್ ಐ ವುಡ್ ಯಾವಾಗಲೂ ಒಂದು ಓಡಿಸ್ಬಿಡುತ್ತೆ. ಸಿನಿಮಾ ಬರ್ದಿರೋದ್ರಿಂದ
ಸಿನಿಮಾನೇ ಎಲ್ಲವನ್ನೂ ಕಳಿಸ್ತು. ನಾನು ಆ್ಯಕ್ಟರ್ ಆಗಾಗ ಅಂತ ಬಂದೆ, ಅಚಾನಕ್ಕಾಗಿ ಐ ಪ್ರೊಡ್ಯೂಸ್ಡ್ ವಾಸು, ರಾಮಾರ್ಜುನ, ಐ ಡೈರೆಕ್ಟೆಡ್ ರಾಮಾರ್ಜುನ, ಐ ಡೈರೆಕ್ಟೆಡ್ ಇದು. ಸಿನಿಮಾನೇ ಎಲ್ಲವೂ ಕಲಿಸ್ತದೆ. ಮೇ ಬಿ ಇಟ್ ಇಸ್ ರಿಟರ್ನ್ ಫಾರ್ ಮೀ ಇಯರ್. ಇದು ಬಿಟ್ಟು ಬೇರೆ ಯೋಚನೆನೂ ಬರಲ್ಲ. ಇವಾಗ ಏನಾದರೂ ಒಂದು ಸಿನಿಮಾ ಮಾಡಬಹುದು, ಒಂದು ಅಪಾರ್ಟ್ಮೆಂಟ್ ಕಟ್ಟರೆ ಪ್ರತಿ ತಿಂಗಳು ರೆಂಟ್ ಬರುತ್ತೆ, ನನಗೂ ಗೊತ್ತು. ಬಟ್ ಆಗಲ್ಲ, ಒಂದು ದಿನ ಅಲ್ಲಿ ಹೆಜ್ಜೆ ಹಿಂಗೆ ಇಡಕ್ಕಾಗಲ್ಲ. ಅದೇ ಇನ್ನೊಂದು ಸಿನಿಮಾ ಮಾಡೋಣ ಅಂದ್ರೆ ಸಾಲ ಆದ್ರೂ ಮಾಡಿ ನಡಿರೋ, ನಾ ದುಡ್ಡಿದ್ಯಣ ಒಂದು ಸಿನಿಮಾ, ಒಂದು ಒಳ್ಳೆ ಪ್ರೇಮ, ಒಂದು ಒಳ್ಳೆ ಸಾಂಗ್. ಸೊ ಆ ಹುಚ್ಚು ಇಟ್ಸ್ ಓನ್ಲಿ ಎಂಟ್ರಿ ಎಕ್ಸಿಟ್, ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ನಾನಂತೂ ನಿಮ್ಗೆ ಹಾನೆಸ್ಟ್ ಆಗಿ ಒಂದು ಥ್ಯಾಂಕ್ಸ್ ಹೇಳಲೇಬೇಕಪ್ಪ. ಯಾಕಂದ್ರೆ ನಿಮ್ಮ ಒಂದು ಸಾಂಗ್ ಇದೆಯಲ್ಲ, ರಂಗೇರಿದೆ, ಅದ್ರಲ್ಲೂ ಇನ್ನೊಂದು ಲೈನ್ ಇದೆಯಲ್ಲ, ಮುಗುತ್ತಿ ಸುಂದರಿಯೇ, ಅಪ್ಪಾ ನನ್ ಫೇವ್ರೆಟ್ ಸಾಲುಗಳದು, ಮುಗುಳು ನಗೆಯ ಮುಗುತ್ತ. ಅಂಡ್ ಆ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿದೆ ನೀವು ಕೊಟ್ಟಿರೋದು, ತುಂಬಾ ಮುಗ್ಧವಾಗಿ. ಅಪ್ಪು ಸರ್ ವಾಯ್ಸ್ಗೆ ಇಸ್ ಇಟ್ ಓಕೆ. ಅಲ್ಲಿಂದನೇ ಮತ್ತೆ ಸೀಡ್ ಸ್ಟಾರ್ಟ್ ಆಯ್ತು. ಒಂದು ಕೊರಿಯೋಗ್ರಾಫರ್ ಕರ್ಕೊಂಡು ಹೋದ್ರು, ಅವ್ರ ಮನೇಲೇನೋ ಈಸ್ ಫ್ರಮ್ ಹೈದ್ರಾಬಾದ್. ಅಲ್ಲೋಗಿ ಲ್ಯಾಂಡ್ ಆಗ್ತೀವಿ, ವಿ ಹ್ಯಾವ್ ಬಿನ್ ನಾರ್ವೆ. ಲ್ಯಾಂಡ್ ಆಗ್ತೀವಿ ಅಂಡ್ ದ ಕೊರಿಯೋಗ್ರಾಫರ್ ಗೆಟ್ಸ್ ಅ ಕಾಲ್ ಸೇಯಿಂಗ್ ಮನೇಲಿ ಕಳ್ತನ ಆಗ್ಬಿಟ್ಟಿದೆ. ಈಸ್ ಲೈಕ್ ನಾನು ಇಮಿಡಿಯೇಟ್ಲಿ ಹೋಗ್ಬೇಕು, ನಾನು ಐ ಆಮ್ ಪ್ರೊಡ್ಯೂಸಿಂಗ್ ಇಟ್, ಇಡೀ ಕ್ರೂನ್ ಕರ್ಕೊಂಡು ಹೋಗ್ಬಿಡ್ರಿ, ವಾಟ್ ಶುಡ್ ಐ ಡೂ? ಲೈಕ್ ಐ ಹ್ಯಾವ್ ಟು ಗೋ ಅನ್ನ. ಟೋಲ್ಡ್ ಮ್ಯಾನೇಜರ್ ಪ್ಲೀಸ್ ಬುಕ್ ಹಿಸ್ ಟಿಕೆಟ್ಸ್ ಅನ್ಕೋ. ಡೋಂಟ್ ಯು ಥಿಂಕ್ ಲೈಕ್ ಅಲ್ಲೂ ಕೂಡ ಒಂದು ಕಲೆ ಹೊರಗೆ ಬರೋದಕ್ಕೆ ನಿಮ್ಗೆ ಅವಕಾಶ? ಹೌದೌದು, ಒಂದು ಹಾಫ್ ಅನ್ ಅವರ್ ಕೂತ್ಕೊಂಡೆ. ಐ ರೋಟ್ ಡೌನ್ ದ ಶಾರ್ಟ್ಸ್. ಇಮ್ಯಾಜಿನ್ ಮಾಡ್ಕೊಂಡು ಓಕೆ, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಯ್ತು. ಡೆಫಿನೆಟ್ಲಿ ಈವನ್ ಟುಡೇ ಒಂದು ಲೈಕ್ ಸೂಪರ್ ಹಿಟ್ ಪ್ಲೇ ಲಿಸ್ಟ್ ಅಲ್ಲಿ ನನ್ನ ಶೋ ನಲ್ಲಿ ಆ ಸಾಂಗ್ ಪ್ಲೇ ಆಗುತ್ತೆ ನಮ್ ರೆಡ್ ಎಫ್ ಎಂ ನಲ್ಲಿ. ಅಂಡ್ ನನ್ಗೆ ಏನಂತಂದ್ರೆ, ದಟ್ ಇಸ್ ವಾಟ್ ಐ ವಾಸ್ ಟ್ರೈಂಗ್ ಟು ಸೇ, ನಮ್ಮ ಅಪ್ಪು ಸರ್ ವಾಯ್ಸ್ ಗೆ ಎಷ್ಟು ಬ್ಲೆಂಡ್ ಆಗಿ ನಿಮ್ ಆಕ್ಟಿಂಗ್ ಎಕ್ಸ್ಪ್ರೆಷನ್ಸ್ ಬಂದಿದೆ ಅಂತಂದ್ರೆ, ಅಂಡ್ ಇಟ್ಸ್ ಚಾಲೆಂಜಿಂಗ್. ಅವರ ಧ್ವನಿಗೆ ನೀವು ಗುಡ್ಸಿ ಆಕ್ಟ್ ಮಾಡ್ಬೇಕು ಅಂತಂದಾಗ ಮಾಡ್ಬಿಟ್ಟ ಅಂದ್ರು ಸರ್, ಅನಿವಾರ್ಯ ಸರ್, ಅಷ್ಟು ಲಕ್ಷ ಕರ್ಕೊಂಡೋಗ್ಬಿಡಿ ಮನೆ. ಇಲ್ಲಿ ಬಂದು ಇನ್ನೂ ಕೊರಿಯೋಗ್ರಾಫರ್ ಕರ್ಸೋಷ್ಟೊಂದು 2-3 ದಿನ ಆಗುತ್ತೆ. ಐ ಕಾಂಟ್ ಸ್ಟೇ ಐಡಲ್, ಕ್ಯಾಮ್ರಾ ಇಟ್ಕೊಂಡು. ಭಗವಂತ ನೀನ್ ಮಾಡ್ದಂಗ ಇಟ್ ಆಲ್ ಸ್ಟಾರ್ಟೆಡ್. ಯೂನಿವರ್ಸ್ ಗೇವ್ ಎವ್ರಿಥಿಂಗ್, ಯೂನಿವರ್ಸ್ ವಾಂಟೆಡ್, ಕಲಿಯೋ, ಮಾಡ್ಕೊಳ್ಳೋ. ಬಹುಶಃ ನಿಮ್ಮ ಕೊರಿಯೋಗ್ರಾಫರ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿದಿದ್ರು ಈ ಅದ್ಭುತಗಳು ನಡೀತಿರ್ಲಿಲ್ವೋ ಏನೋ. ಪರ್ಸ್ನಲಿ ಮೊದಲನೇದು 2 ವಿಚಾರ ಅಲ್ಲಿ ಏನಂತಾರೆ, ಒಂದು ನೀವೇ ಸಿನಿಮಾ ಪ್ರೊಡ್ಯೂಸರು, 2ನೇದು ಆಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಅಪ್ಪು ಸರ್ ಧ್ವನಿನಲ್ಲಿ ಬಂದಿರೋದು ಅದ್ಭುತವಾಗಿ ಬರ್ಬೇಕು ಅನ್ನೋದು ಒಂದು ನಿಮ್ ಥಾಟ್ ಅಲ್ಲಿ. 100%. ಸೊ ಹಾಗಾಗಿ ಆ ಒಂದು ಲವ್ ಅಂಡ್ ಡೆಡಿಕೇಶನ್ ಎರಡೂ ಕೂಡ ಆ ಸಾಂಗ್ ಸಕ್ಕತ್ತಾಗಿ ಬಂದಿದೆ. ಆಕ್ಚುಲಿ ಒಂದು ಸಾಂಗ್ ಅಂತ ಮೈ ಆಲ್ ಟೈಮ್ ಫೇವ್ರೇಟ್. ಎಸ್, ಎಲ್ಲೋ ಒಂದು ಕಡೆ ಇಂಡಸ್ಟ್ರಿಗೆ ನೀವು ಕಾಲಿಟ್ಟಾಗ ಸಿಂಧು ಲೋಕನಾಥ್ ಅವರು ಒಂದ್ಸತಿ ನನ್ಗೆ ಈ ಮಾತನ್ನ ಹೇಳ್ತಾ ಇದ್ರು, ಅವ್ನು ಬೈತಾನೆ, ನೀನ್ ತಗೊಂಡ್ರೆ ಮೂವಿ ಲೈಕ್ ಸಮಥಿಂಗ್ ಏನೋ ಒಂದು ಕಾನ್ವರ್ಸೇಷನ್, ಅದು ಹಿಂಗ್ ಹೋಗಿ ಸ್ಕಿಪ್ ಆಯ್ತು. ಹೌ ಕಮ್ ಸಿಂಧು ಲೋಕನಾಥ್ ನಿಮ್ದು ಕಾಂಬಿನೇಷನ್ ಕೆಮಿಸ್ಟ್ರಿ ಎಲ್ಲ ಇಂಡಸ್ಟ್ರಿನಲ್ಲಿ ಹೇಗೆ? ಅಲ್ಲ, ಲೈಕ್ ನೀನ್ ಹಾಕೊಂಡಾಗೆಲ್ಲ ಮೂವೀಸ್ ಗಳೆಲ್ಲ ಅದ್ರಲ್ಲಿ ಏನಾದ್ರು ಇಟ್ಸ್ ಜಸ್ಟ್ ಫನ್ ಟಾಕ್ ಆಕ್ಚುಲಿ. ಅಯ್ಯೋ ಅನೀಶಾ ಬೈಕ್ ಬಿಡ್ತಾರೆ ನನಗೆ, ಲೈಕ್ ಅದ್ ನಂಗೆ ಇನ್ನೂ ನೆನಪಿಲ್ಲ. ಇಟ್ಸ್ ವೆರಿ ಲಾಂಗ್ ಬ್ಯಾಕ್ ಆಯ್ತಾ, ನಂಗೆ ಆ ಕಾನ್ವರ್ಸೇಷನ್ ನೆನಪಾಗ್ತಾ ಇಲ್ಲ. ಅಚ್ಚಾ, ಅಂದ್ರೆ ಬ್ಯಾಕ್ ಟು ಬ್ಯಾಕ್ 3 ಸಿನಿಮಾಗಳು ವಿತೌಟ್ ಅವರ್ ನಾಲೆಡ್ಜ್ ಆಗಿದ್ದು. ಫಸ್ಟ್ ಸಿನಿಮಾ ವಾಸ್ ಐ ಥಿಂಕ್ ನನ್ನ ಲೈಫ್ ಅಲ್ಲಿ ಒಂದು ಸಿನಿಮಾ. ನಮ್ಮ ನಾಗತಲಿ ಚಂದ್ರಶೇಖರ್ ಸರ್ ಅವರ ರಿಲೇಟಿವ್ ರಾಮದೀಪ್ ಅವ್ರ ಅಂತ ನನ್ಗೆ ಆಫರ್ ಕೊಟ್ಟರು. ಸಿಂಧು ವಾಸ್ ಅ ಹೀರೋಯಿನ್. ಅಲ್ಲಿ ವಿ ಸ್ಟಾರ್ಟೆಡ್ ಡೂಯಿಂಗ್ ಇದು. ಅದಕ್ಕೊಂದು ಕೊರಿಯೋಗ್ರಾಫರ್ ನನ್ನ ಫ್ರೆಂಡ್ ಹೈದರಾಬಾದ್ ಇಂದ ಬರ್ತಾರೆ. ಈಸ್ ಲೈಕ್ ಇದೆಲ್ಲ ಮಾಡಿ ಕೊರಿಯೋಗ್ರಫಿ, ಸಾಂಗ್ ಎಲ್ಲ ಆಯ್ತು. ಈ ವಾಂಟ್ಸ್ ಟು ಡೈರೆಕ್ಟ್ ಅ ಫಿಲ್ಮ್ ಫಾರ್ ಮಿ. ಈಸ್ ಲೈಕ್ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದ್ರು. ಕಾಫಿ ವಿತ್ ಮೈ ವೈಫ್ ಅಂತ ತೆಲುಗು ಕನ್ನಡದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು. ಈಸ್ ಲೈಕ್ ಯಾರನ್ನೂ ಹಾಕೋದು ಯಾಕೆ, ಸಿಂಧು ಓಕೆ. ದೆನ್ ದ ಸೆಕೆಂಡ್ ಹ್ಯಾಪನ್. ಅಂಡ್ ದ ಥರ್ಡ್, ಮಹೇಶ್ ಅವರು ಎಂದೆಂದು ನಿನಗಾಗಿ ಅಂತ ಒಂದು ಸಿನಿಮಾಗೆ ನನ್ನ ಕರೆದ್ರು. ಅದೆಲ್ಲ ಆಯ್ತು, ಪೇಮೆಂಟು ಕೊಟ್ಟರು. ಪೇಮೆಂಟ್ ತಗೊಂಡು, ಹೌದು ಸರ್ ಹೀರೋಯಿನ್ ಯಾರು ಅಂದೆ, ಸಿಂಧು. ಬ್ಯಾಕ್ ಟು ಬ್ಯಾಕ್ 3 ಮಾಡಿದೆ. ಪ್ರಪಂಚ ಏನ್ ಅನ್ಕೊಂಡಲ್ಲ. ಇಟ್ ವಾಸ್ ಲೈಕ್ ಬ್ಯಾಕ್ ಟು ಬ್ಯಾಕ್. ಎಲ್ಲೋದು ಏನು ನೀವು ಬ್ಯಾಕ್ ಟು ಬ್ಯಾಕ್ ಮಾಡ್ತಾರೆ. ಇಟ್ಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್, ವೆರಿ ಸ್ವೀಟ್ ಗರ್ಲ್. ಹಂಗೆ ಬ್ಯಾಕ್ ಟು ಬ್ಯಾಕ್ ಮಾಡಿ ದೆನ್ ಎಲ್ಲೂ ಚಾನ್ಸ್ ಸಿಗ್ಲಿಲ್ಲ, ಮಾಡ್ಬಾರ್ದಲ್ಲ. ವಿ ಡಿಡ್ಂಟ್ ಗೆಟ್ ದಟ್. ಎಸ್, ಈಗ ಸಾಕಷ್ಟು ಒಂದು ಒಳ್ಳೊಳ್ಳೆ ಕಾಂಟೆಂಟ್ ಮೂವೀಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀರಾ. ಸೊ ಎಸ್ಪೆಷಲಿ ನನ್ನ ಹಾರ್ಟಿಗೆ ತುಂಬಾ ಹತ್ರ ಇರುವಂತ ಸಿನಿಮಾ ವಾಸು, ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಜೀವನ ಅಂದ್ರೆ ಏನು ಅನ್ನೋದನ್ನ ತುಂಬಾ ಚೆನ್ನಾಗಿ ಅದರಲ್ಲಿ ರಗಡ್ ಆಗೆಲ್ಲ ತೋರ್ಸಾಕ್ಬಿಟ್ಟಿದ್ದೀರಾ. ಸೊ ಲವ್ OTP ಸಮ್ವೇರ್ ಅಷ್ಟು ಅದ್ಭುತವಾದಂತ ಕಂಟೆಂಟ್, ಏನೇನೋ ವಿಚಾರಗಳೆಲ್ಲ ನಡೆಯುತ್ತೆ. ಇಲ್ಲಿ ನೀವೇ ಲಿಟ್ರಲಿ ಥಿಯೇಟರ್ಗೆ ಹೋಗುವಂತ ಒಂದು ಪರಿಸ್ಥಿತಿನೂ ಬರುತ್ತೆ. ಸೊ ಐ ಡೋಂಟ್ ನೋ, ಸಿ ಲವ್ OTP ಗೆ ಸಿಕ್ತಂತ ರಿವ್ಯೂಸ್ ಇನ್ ಮೈ ಕೆರಿಯರ್ ಯಾವ ಸಿನಿಮಾಗೂ ಸಿಗಲಿಲ್ಲ. ಹೌದು,
ಬಟ್ ಐ ಡೋಂಟ್ ನೋ ಸಮಥಿಂಗ್ ಡಿಂಟ್ ವರ್ಕ್ಔಟ್ ಇನ್ ಥಿಯೇಟರ್ ಸಮಥಿಂಗ್ ಇದಾದಾಗ ನಾನು ಸೆಕೆಂಡ್ ಡೇ ಬ್ರೇಕ್ ಡೌನ್ ಆದೆ, ವಿಚ್ ಇಸ್ ನ್ಯಾಚುರಲ್. ನೀನು ಹೀರೋ, ನೀನು ಮತ್ತೊಂದು ಮಗದೊಂದು, ಇದೆಲ್ಲ ಸಪ್ರೇಟ್. ಯು ಆರ್ ಎನ್ ಆರ್ಟಿಸ್ಟ್ ಇನ್ ದ ಫ್ರೇಮ್ ಅಷ್ಟೇ. ನಾನೇನು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ನಾನು ಹೀರೋ ಅಲ್ಲ. ಐ ಆಮ್ ಅ ಕಾಮನ್ ಮ್ಯಾನ್ ಲೈಕ್ ಅದರ್ಸ್. ಲೈಕ್ ನಟನೆ ಮಾಡೋದು ನನ್ನ ಕೆಲಸ, ನೀವು ಆಸ್ ಅನ್ ಆರ್ಜೆ, ಎವ್ರಿ ಒನ್ ಆಸ್ ದೇರ್ ಓನ್ ವರ್ಕ್, ಆಸ್ ಎ ವರ್ಕ್ ಅಷ್ಟೇ. ಬಟ್ ಎಮೋಷನ್ಸ್ ಒಂದೇ ಅಲ್ವಾ. ಎಲ್ಲೋ ಒಂದಷ್ಟು ಕಷ್ಟಪಟ್ಟಿರ್ತೀವಿ, ಅದ್ರ ಪಟ್ಟಂತ ಶ್ರಮ. ಲೈಕ್ ವಿ ಹವ್ ವರ್ಕ್ಡ್ 18 hours 20 hours for the frame. ಎಲ್ಲವೂ ವೆನ್ ಯು ಗೆಟ್ ದ ಪ್ರೀಮಿಯರ್ಸ್ ಆರ್ ಬ್ಲಾಕ್ ಬಾಸ್ಟರ್ ರಿವ್ಯೂ. ಲೈಕ್ ಲಿಟ್ರಲಿ ನಾನು ಆಚೆ ಬರೋದಕ್ಕೆ ಹೈದರಾಬಾದಲ್ಲಿ ಟುಕ್ ಅ ಟೈಮ್. ದೇ ಸ್ಕ್ರೀಮ್ಡ್ ವೆನ್ ಐ ಬೆಂಗಳೂರಲ್ಲಿ ಬಂದಾಗ. ಸೊ ಇಟ್ ವಾಸ್ ಲೈಕ್ ಹ್ಯೂಜ್ ಇದಿತ್ತು. ಬಟ್ ವಾಕಿಂಗ್ ಟು ದ ಇದು ಡ್ರಾಸ್ಟಿಕ್ ಡೌನ್ ಇತ್ತು. ಲೈಕ್ ಇಟ್ ವಾಸ್, ನನಗೆ ಅದು ತಗೊಳಕ್ಕಾಗಲಿಲ್ಲ. ಅಫ್ಕೋರ್ಸ್ ಅಕಿರಾನು ಅದೇ ಜನ ಬಂದು ಗೆಲ್ಸಿದ್ದು, ವಾಸುನು ಅದೇ ಜನ ಬಂದು. ಈ ಡ್ರಾಸ್ಟಿಕ್ ಆ ಎಮೋಷನ್ ವಾಸ್ ಲೈಕ್ ಬರ್ಸ್ಟ್ ಔಟ್ ಆಯ್ತು. ಇಟ್ ಹ್ಯಾಪನ್ಸ್. ಸಿ ಸೆಕೆಂಡ್ರಿ ಅಲ್ಲ ಹೀರೋ, ಇದು ಮತ್ತೊಂದು ಇದೆಲ್ಲ ಸೆಕೆಂಡ್ ಆದಾಗ. ಆಸ್ ಎ ಪರ್ಸನ್, ಆಸ್ ಎ ಅನೀಶ್, ಐ ವಾಸ್ ರಿಯಲಿ ಎಮೋಷನಲ್ ಅಟ್ ದಟ್ ಪಾಯಿಂಟ್. ಈವನ್ ಅಂಟಿಲ್ ಇಟ್ ಕೇಮ್ ಟಿಲ್ OTT, ಐ ವಾಸ್ away from everything. Like no, this film has potential. It has to. Lot of offers ಬಂತು, ಯಾವುದು ಕೇಳಿಲ್ಲ ನಾನು, ಯಾವ ಸ್ಟೋರಿನೂ ಕೇಳಿಲ್ಲ. ತುಂಬಾ ದೊಡ್ಡ ದೊಡ್ಡ ಡಿಸಿಷನ್ಸ್ ಎಲ್ಲ ತಗೊಂಡ್ಬಿಟ್ರಿ ನೀವು. Let this be a last film. I don't care. Yes, ನಂದಿದೆ ಕೊನೆ ಸಿನಿಮಾ. This film should reach. ಇಲ್ಲಿವರೆಗೂ I am not saying anything. ಅನೀಶ್, ಎಲ್ಲೋ ಒಂದು ಕಡೆ ನಾನು ಕೇಳೋದು, ಒಂದು ಸಿನಿಮಾ ರೀಚ್ ಆಗ್ಲಿಲ್ಲ ಅಂದಿದ್ ಮಾತ್ರಕ್ಕೆ ಒಬ್ಬ ಕಲಾವಿದ ನಾನು ಆಕ್ಟ್ ಮಾಡೋದನ್ನೇ ನಿಲ್ಲಿಸ್ತೀನಿ ಅನ್ನೋದು ನಿರ್ಧಾರಕ್ಕೆ ಬಂದಿದ್ದು. ಲೈಕ್ ಯಾಕೆ ಅಷ್ಟು ಕಠಿಣವಾಗಿರೋ? ಕಠಿಣ ಅಂತ ಅಂದ್ರೆ what I say is like, I don't want every film to be a Kantara or KGF or everything. Okay, ನೀನು 100 ರೂಪಾಯಿ ಹಾಕಿದ್ಯಾ, 110 ರೂಪಾಯಿ ಬೇಡ, 10 ರೂಪಾಯಿ ಬರಲಿ ಅಂತ. There was that drastic change ಆದಾಗ. So what is the point? When you have a good content, when you have a good ಇದು ಏನಿದು ಅಂತ. See, I'm not blaming. See, audience blame ಮಾಡೋದ್ರಲ್ಲಿ we can't blame audience. Maybe ನಾವು ಆ ಮೂಮೆಂಟಲ್ಲಿ ನಮ್ದೇ ಎಲ್ಲೋ ಮಿಸ್ಟೇಕ್ ಇರ್ಬೋದು, ಅವ್ರು ನಾವು ರಿಲೀಸ್ ಟೈಮು ಮತ್ತೊಂದು ಏನೋ ಗೊತ್ತಿಲ್ಲ. ಐ ರಿಯಲಿ ಡೋಂಟ್ ನೋ. ಬಟ್ ಟುಡೇ ಗಾಡ್ ಹಸ್ ಗಿವನ್ ಅ ಸೆಕೆಂಡ್ ಚಾನ್ಸ್. ಸಿ ಅಲ್ಟಿಮೇಟ್ಲಿ ವಾಟ್ ಎಲ್ಲೋ ಗೆಲ್ಲಬೇಕು, ಎಲ್ಲಿ ಗೆದ್ರೆ ಏನು. ಹೌದು, ಈಗ OTT ಪ್ಲಾಟ್ಫಾರ್ಮ್ಗೂ ಕೂಡ ಬಂದಿದೆ. ಐ ಕುಡ್ ಹವ್ ಮನೆಯಲ್ಲೇ ಕೂತು ಆರಾಮಾಗಿ ಇರ್ಬೋದಿತ್ತು. ಇಲ್ಲ. ಡೋಂಟ್ ಯು ಫೀಲ್ ಲೈಕ್ ಈಗ OTT ಪ್ಲಾಟ್ಫಾರ್ಮ್ ಬಂದ್ಮೇಲೆ ಜನ ಎಲ್ಲ ನೋಡಿ ಇಂತ ಅದ್ಭುತವಾಗಿರೋ ಸಿನಿಮಾನ ನಾವು ಥಿಯೇಟರ್ ಅಲ್ಲಿ ಮಿಸ್ ಮಾಡಿದ್ವಿ ಅಂತ? ಲಿಟರಲಿ ನಾನು ಬಂದು 1 hour ಆಯ್ತಾ, ಐ ಓಪನ್ ಮೈ ಇನ್ಸ್ಟಾ, ದೇರ್ ವಿಲ್ ಬಿ ಅಟ್ ಲೀಸ್ಟ್ 5-7 ನ್ಯೂ ಮೆಸೇಜಸ್ saying same words. Yes. From 5-6 days I'm receiving. I'm addicted. Like ಯಾರಾದ್ರೂ ಹೊಸದಾಗ ಡೇಟ್ ಮಾಡ್ತಾರಲ್ಲ ಹಿಂಗೆ ಇಟ್ಕೊ. ಲೈಕ್ ಎವ್ರಿ ಮಿನಿಟ್ ಐ ಆಮ್ ಗೆಟಿಂಗ್. ಇವರು ಲವ್ಗೆ OTP ಕೊಟ್ಟಿರೋರು ಇವಾಗ ಸಿನಿಮಾ ವಿಚಾರದಲ್ಲಿ ಡೇಟು ಮಾಡ್ತಾರೆ ಅಂದ್ರೆ ಎವ್ರಿ ಮಿನಿಟ್ ಐ ಆಮ್ ಗೆಟಿಂಗ್ ಅ ಮೆಸೇಜ್ ಸೇಯಿಂಗ್ ಸಮ್ಮನ್ ಆರ್ ಸಮ್. ಅದು ಯಾರೊಬ್ರು ಮೆಸೇಜ್ ಮಾಡ್ತಿದ್ದಾರೆ, ಸಾರಿ ಸರ್ ಮಿಸ್ ಮಾಡ್ಕೊಂಡ್ವಿ, ವಿ ಡಿಂಟ್ ಯೂಶಲಿ ಫ್ಯೂ ಪೀಪಲ್ ವೇರ್ ರಿಯಲಿ ಓಪನ್. ಏನ್ ಅನೀಶ್ವರ್ ಏನ್ ಡೈರೆಕ್ಷನ್ ಮಾಡ್ಬಿಟ್ಟಿರ್ತಾರೆ, ತಪ್ಪೇ ಇಲ್ಲ. ಬಿಕಾಸ್ ಅವ್ರ ಪರ್ಸ್ಪೆಕ್ಟಿವ್ ಅದಿತ್ತು. ನಾನು ಅದ್ರಲ್ಲಿ ನಾನು ಅವ್ರನ್ನ ಯಾರನ್ನೂ ನಾನು ಬ್ಲೇಮ್ ಮಾಡ್ತಿಲ್ಲ. ಇಸ್ ದೇರ್ ಥಾಟ್. ಮೊನ್ನೆ ಒಬ್ಬ ಪ್ರೊಡ್ಯೂಸರು ಅಷ್ಟೇ ಫ್ರಮ್ ಆಂಧ್ರ, ಈ ಕಾಲ್ಡ್ ಇಸ್ ಲೈಕ್ ನೀನು ಫಾರ್ವರ್ಡ್ ಮಾಡ್ತಿದ್ದೆ, ಡೈಲಿ ಮಾಡ್ತಾನಲ್ವಾ, ಒಂದ್ಸರಿ ನೋಡೇ ಬಿಡೋಣ, ಮೇ ಬಿ ಸ್ಟಾರ್ಟ್ ಮಾಡಿದೆ 1 ವಾರ 10 ದಿನ ಹಿಡಿಬೋದೇನೋ ಕಂಪ್ಲೀಟ್ ಮಾಡೋದಕ್ಕೆ. ಈ ವಾಸ್ ವೆರಿ ಓಪನ್. ಏನಕ್ಕೆ ಅನೀಶ್ ಬರೀ ಆ್ಯಕ್ಟ್ ಮಾಡ್ಕೊಂಡು ಇಡ್ತೀರಾ, ಇವೆಲ್ಲ ಏನಕ್ಕೆ ಬೇಕು, ಏನು ಬರುತ್ತೆ ಅನ್ನೋ ಥರ. ಈ ಲಿಟ್ರಲಿ ಸ್ಪೋಕ್ ಫಾರ್ 2 hours. ಲೈಕ್ ನನಗೆ ಎವ್ರಿ ಫ್ರೇಮ್ ವಿ ಸ್ಟಾರ್ಟೆಡ್ ದ ಫಿಲಮ್ ಥಿಂಕಿಂಗ್ ಒಂದು 10 ನಿಮಿಷ ನೋಡೋಣ ಅಂತ. ಐ ಎಂಡೆಡ್ ಅಪ್ ಲೈಕ್ 2 hours 18 minutes ಕಂಟಿನ್ಯೂಸ್. ದೆರ್ ವಾಸ್ ನೋ ಸ್ಟಾಪ್ ಅಂತಲೇ ವಾಸ್ ಒಂದೇ ಹೇಳಿದಾಗ ಐ ವಾಸ್ ಹ್ಯಾಪಿ. ಓಕೆ, ಮೇ ಬಿ ದೆರ್ ವಾಸ್ ಅ ಲೋ ಪ್ರೊಫೈಲ್. ನೌ ಅಟ್ಲೀಸ್ಟ್ ನನಗೆ ಗೊತ್ತಿದ್ರೆ ಫ್ರೇಮ್ ಇಡ್ತೀನಿ, ಕ್ಯಾಮ್ರಾ ಇದೆ ಅಂತ ಫ್ರೇಮ್ ಇಡಲ್ಲ. ಐ ಹ್ಯಾವ್ ಅ ಕ್ಯಾಮ್ರಾ, ಐ ನೋ ಅ ಕ್ಯಾಮ್ರಾ ಪರ್ಸನ್. ಓಕೆ, let's keep. No, if I know why I'm keeping that shot, if I know what it is, only I'll keep. When I go to set, I have my clarity. ನಾನು ಸೆಲ್ಫ್ ಪೇರ್ ನಾನು ಮಾಡ್ಕೊಂಡಿರ್ಬೋದು, ನನಗೆ ತುಂಬ ಬರುತ್ತೆ ಅಂತ. ಐ ಆಮ್ ವೆರಿ ಸೈಲೆಂಟ್. ವೆನ್ ಐ ಗೋ ಟು ಮೈ ಸೆಟ್, ಯು ಕ್ಯಾನ್ ಆಸ್ಕ್ ಮೈ ಆರ್ಟ್, ಐ ವಿಲ್ ಟೆಲ್ ಓಕೆ ಇಸ್ ದಿಸ್ ಈ ಶಾರ್ಟ್ ಈ ಲೆನ್ಸ್ ಇದೆ. ಐ ವಿಲ್ ಇಮ್ಯಾಜಿನ್ ಮೈ ಫಿಲ್ಮ್. ಇದೊಂಥರ ತುಂಬಾ ಖುಷಿ ಆಗುತ್ತೆ. ಒಂದು ಪಾಯಿಂಟ್ ಆಕ್ಚುಲಿ ಲೈಫಲ್ಲೂ ಅಳವಡಿಸ್ಕೋಬೇಕು. ಈಗ ನಾವು ಅಷ್ಟೇ ಕಾರ್ಯಕ್ರಮಕ್ಕೆ ಹೋದಾಗ ನನ್ಗೆ ಮಾತಾಡಕ್ ಬರುತ್ತೆ ಅಂತ ಸ್ಟೇಜ್ ಹತ್ತಕ್ಕೂನು ಆ ವಿಚಾರ ನನಗೆ ಗೊತ್ತಿದೆ, ಅದಕ್ಕೆ ಮಾತಾಡಕ್ ಹೋಗ್ತಿದ್ದೀನಿ ಅನ್ನೋದಕ್ಕೂ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್. ಸುಮ್ಮನೆ ನನಗೇನು ಆಪ್ಷನ್ ಇದೆ, ನಾನು ಡೈರೆಕ್ಟ್ ನನಗೆ ಆ ಆರ್ಟ್ ಗೊತ್ತಿರೋದನ್ನ ಮಾಡ್ತಿದ್ದೀನಿ. ಗೊತ್ತಿರೋದನ್ನ ನಾನು ಬೆಟ್ಟು ಕಟ್ಟಿ ಚಾಲೆಂಜ್ ಮಾಡಿ ನಾನು ಯು ವಾಚ್ ಮೈ ಫಿಲ್ಮ್,
ಐ ವಿಲ್ ಮೇಕ್ ಶೂರ್ ಐ ವಿಲ್ ಎಂಟರ್ಟೈನ್ ಯು ಅಂತ ಹೇಳ್ತೀನಿ. ಸುಮ್ಮನೆನೋ ಮಾಡ್ಬಿಡ್ಬೇಕಲ್ಲ, ಓಕೆ ನಾನು ಇಷ್ಟು ದಿನ ಮಾಡಿದ್ದೀನಿ, ನನಗೂ ಇಲ್ಲ, ಐ ಹ್ಯಾವ್ ಲರ್ನ್ ದ ಕ್ರಾಫ್ಟ್. ಫುಲ್ ಲೈನ್ ಅಪ್ ಆಗೋಗ್ಬಿಟ್ಟಿದ್ದಾರೆ ಇವ್ರ ಲೈಫಲ್ಲಿ. ತುಂಬಾ ಕ್ಲಾರಿಟಿ ಇರುವಂತ ವ್ಯಕ್ತಿ ಇವರು. ಇವ್ರು ಎಲ್ಲೂ ಮಿಸ್ ಔಟ್ ಆಗಕ್ ಚಾನ್ಸೇ ಇಲ್ಲ. ಅಕಸ್ಮಾತ್ ಯಾರಾದ್ರೂ ಏನಾದ್ರು ಪ್ರ್ಯಾಂಕ್ ಮಾಡ್ಬೋದು ಅಂತಂದ್ರೂ ಕೂಡ ಪ್ರ್ಯಾಂಕ್ ಮಾಡಕ್ಕೂ ಉದ್ದೇಶ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಸೊ ಆತರ ಈಗ OTT ಪ್ಲಾಟ್ಫಾರ್ಮ್ ಗೆ ಸಿನಿಮಾ ಬಂದಿದೆ. ವಿ ಆರ್ ಸೋ ಹ್ಯಾಪಿ. ಅಂಡ್ ನೀವ್ ಒಂದು ಹೇಳಿಕೆ ಕೊಟ್ಟಾಗ ನಾವೆಲ್ಲರಲ್ಲ ರಾಜಕಾರಣಿಗಳು ಹೇಳೋದನ್ನ ಕೇಳಿಸ್ಕೊಂಡಿದೀನಿ, ಮುಂದಿನ ಎಲೆಕ್ಷನ್ ನಾನು ನಿಂತ್ಕೊಳ್ಳೋದೇ ಇಲ್ಲ ಗೆಲ್ಲಿಲ್ಲ ಅಂದ್ರೆ. ಇವ್ರು ಯಾಕೆ ಹೇಳ್ತಾ ಇದಾರೆ ಇವರು, ವಾಟ್ಸ್ ಹ್ಯಾಪನಿಂಗ್? ಅನೀಶ್ ಯಾಕೆ ಈ ಡಿಸಿಷನ್ ಬಂದಿದ್ದಾರೆ? ಒಂದು ಅದ್ಭುತವಾದ ಕಲಾವಿಧಾನ ಕಳ್ಕೊಂಡ್ಬಿಡ್ತಾ ಇದೀವಲ್ಲ ಸ್ಯಾಂಡಲ್ವುಡ್ ನಲ್ಲಿ. ಇಸ್ ಇಟ್ ಟ್ರೂ ಅಂತ ಹೇಳಿ ಎಲ್ಲೋ ಒಂದು ಕಡೆ ನಿಮಗೆ ಮತ್ತೆ ಆಶ್ವಾಸನೆ ಸಿಕ್ಕಿದೆ ಇವಾಗ ಒಂದ್ಸಲ ಬಂದ್ಮೇಲೆ? ನಾನು ನಿಜವಾಗ್ಲೂ ಐ ಆಮ್ ನಾಟ್ ಥಾಟ್ ಅಬೌಟ್ ಮೈ ನೆಕ್ಸ್ಟ್ ಆರ್ ಎನಿಥಿಂಗ್. ಎಲ್ಲವೂ ಲವ್ OTP ಮೇಲೇನೆ ಇದೆ. ಅದ್ರ ಪೊಟೆನ್ಷಿಯಲ್ ಇನ್ನೂ ಜಾಸ್ತಿ ಇದೆ. ಐ ಟೆಲ್ ಯು ಅಲ್ಲ, ಪ್ಲೀಸ್ ಗೋ ವಾಚ್. ಐ ವಿಲ್ ಬಿ ಹಿಯರ್ ಆನ್ ಈವೆಂಟ್ ಟುನೈಟ್. ಇಫ್ ಇಟ್ ಡಸಂಟ್ ಎಂಟರ್ಟೈನ್ ಯು, ಪ್ಲೀಸ್ ಕಾಲ್ ಮೀ. ಲೆಟ್ಸ್ ಓಪನ್ ರೆಕಾರ್ಡ್ ಹಿಯರ್ ಅಂಡ್ ಟೆಲ್ ಅನೀಶ್ ಯು ಆರ್ ಫಾಲ್ಸ್. ಓಪನ್ ಆಗಿ ಮಾಡಿ, ನಾನು ಓಪನ್ ಆಗಿ ತಗೊಳ್ತೀನಿ. ಐ ಜಸ್ಟ್ ವಾಕ್ ದಟ್ ಕಾನ್ಫಿಡೆಂಟ್ಲಿ. ಕೆಲಸ ಗೊತ್ತಿರೋದ್ರಿಂದ ನಾನು ವೆನ್ ಐ ಸಿಟ್ ಇನ್ ಅ DTS ಆಲ್ಸೋ ಐ ವಿಲ್ ಮೇಕ್ ಶೋರ್ ವೇರ್ ದ ಸೌಂಡ್ ಕಮ್, ವೈ ಇಟ್ ಕಮ್ಸ್, ಅದು ಎಕ್ಸ್ಪ್ಲೈನ್ ಮಾಡಿ ಇಂಜಿನಿಯರ್ಗೆ ಹೇಳ್ತೀನಿ. ನೋ, ದಿಸ್ ಇಸ್ ನಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್. ನನಗೆ ಈ ಸರೌಂಡಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ಫಿಲ್ಮ್ ಮೇಕಿಂಗು ಇಷ್ಟು ವರ್ಷ ಇರೋದ್ರಿಂದ ಸುಮ್ಮನೆ ನಾವು ಯಾವತ್ತೂ ವಿ ನೆವರ್ ವೆಂಟ್. ನನ್ನ ಫಸ್ಟ್ ಸಿನಿಮಾ ನಮ್ಮೇಲೊಂದಿನ ವೆನ್ ಫಸ್ಟ್ ಶಾರ್ಟ್ ಇಟ್ಟು 3ನೇ ದಿನಕ್ಕೆ 4ನೇ ದಿನಕ್ಕೆ ಅಶೋಕ್ ಕಶ್ಯಪ್ ಸರ್ನ ಕೇಳಿದೆ, ಸರ್ ಹೆಂಗ್ ಡಿಸೈಡ್ ಮಾಡ್ತೀರಾ ಸರ್? ಲೆನ್ಸ್ ತೆಗೆದು ಲೆನ್ಸ್ ಹಾಕ್ತಾ ಇರ್ತೀರಲ್ಲ, ಹೌ ಡು ಯು ಡಿಸೈಡ್ ವೈ ದಿಸ್ ಡೈಲಾಗ್ ನೀಡ್ಸ್ ಅ ಕ್ಲೋಸ್, ವೈ ದಿಸ್ ಡೈಲಾಗ್ ನೀಡ್ಸ್ ಅ ಮಿಡ್, ಹೌ ಯು ವಿಲ್ ಕೀಪ್ ದ ಶಾರ್ಟ್ ಅಂತ ಕೇಳಿದೆ. He laughed and he was like, 4ನೇ ದಿನ ಯು ಆರ್ ಆಸ್ಕಿಂಗ್ ದಿಸ್ ಕ್ವಶನ್. ಸರ್ ಐಮ್ ಕ್ಯೂರಿಯಸ್. ಯು ವಿಲ್ ಬಿ ಲೈಕ್ 50 ತಗೊಂಬರೋ ಅಂತೀರಾ, 50 ಲೆನ್ಸ್ ಬರುತ್ತೆ, ಇದು ತಗೊಂಬ, ಇದು ಲೆನ್ಸ್ ಬರುತ್ತೆ. ಏನ್ ಸರ್ ಇದು, ನಿಮ್ಗೆ ಹೆಂಗ್ ಅನ್ಸುತ್ತೆ? ದೆನ್ ಅಕಸ್ಮಾತ್ ಏನಾದ್ರು ನಾನು ಆಸ್ ಐ ಸೆಡ್ ಇನ್ ದ ಬಿಗಿನಿಂಗ್ 4 ಗೋಡೆ ಮಧ್ಯದಲ್ಲಿ ಕುತ್ಕೊಂಡು ಕಂಪ್ಯೂಟರ್ ಮುಂದೆ ಕುತ್ಕೊಂಡ್ಬಿಟ್ಟಿದ್ರೆ ಈ ನಿಮ್ಮಲ್ಲಿರೋ ಈ ಒಂದು ಟ್ಯಾಲೆಂಟ್ ಹೊರಗಡೆ ಬರಕ್ಕಾಗ್ತಿರ್ಲಿಲ್ಲ. ಮೇ ಬಿ ಯೂನಿವರ್ಸ್ ನನ್ ಕೂರ್ಸಿಲ್ಲ. 4 ವಿಷಯ ಗುರು ತುಂಬಾ ಕಲ್ತ್ಕೊಂಡ್ಬಿಟ್ಟೆ ಬಿಡಪ್ಪ ಇವತ್ತು. ಅಂದ್ರೆ ಡೋಂಟ್ ಸ್ಟಿಕ್ ಆನ್, ಲೈಕ್ ನೀನೊಂದು ಪಾಂಡ್ ಒಳಗಡೆ ಇದ್ದು ಬಡ್ಕೊಳ್ತಾ ಇದ್ರೆ ನಿನ್ ಕೈಲಿ ಆಗಲ್ಲ. ಈಜು ಸಮುದ್ರದಲ್ಲಿ ಖಂಡಿತ ಬೇರೆ ಏನೋ. ಎಲ್ಲರೂ ಹೇಳ್ತಾರೆ ನಾನು ಚಿಕ್ಕವಾಗಿಂದ ದೊಡ್ಡ ಡ್ಯಾನ್ಸರ್, ನಾನು ಡ್ಯಾನ್ಸೇ ಆಡಿಲ್ಲ. ಇಫ್ ಯು ಗೋ ಅಂಡ್ ಆಸ್ಕ್ ಮೈ ಸ್ಕೂಲ್ ಅಲ್ಲಿ ಒಂದು ಸ್ಟೇಜ್ ಪ್ರೋಗ್ರಾಮ್ ಕೊಡ್ಲಿಲ್ಲ ನಾನು. ಅಲ್ಲ, ನೀವು ಇಷ್ಟೊಂದು ಕ್ಲಾರಿಟಿನಲ್ಲಿ ಇದ್ರಲ್ಲ, ಕಾಲೇಜ್ ಡೇಸ್ ಅಲ್ಲೆಲ್ಲ ಹೆಂಗೆ, ಯಾರು ಹುಡುಗಿರ್ ಪ್ರಪೋಸ್ ಮಾಡೋದು ಅಥವಾ ನೀವು ಹುಡುಗಿರ್ ಪ್ರಪೋಸ್ ಲೈನ್ ನೋಡಿ ಇವೆಲ್ಲ ಏನಿಲ್ಲ? ಫಸ್ಟ್ ನಾನು ಹುಡುಗಿರು ಪ್ರಪೋಸ್ ಮಾಡಿದ್ರೆ ನನಗ್ ಬೀಳಲ್ಲ ಅನ್ನೋ ಕಾನ್ಫಿಡೆಂಟ್ ಇತ್ತು. ಅವ್ರು ನನಗ್ ಮಾಡ್ತಾ ಇರಲಿಲ್ಲ, ನಾವೆಲ್ಲ ಅಷ್ಟು ಸೀನ್ ಇರ್ಲಿಲ್ಲ ನಮ್ಗೆ. ಈ 2 ಕ್ಲಾರಿಟಿ ಎಲ್ಲ ಸುಮ್ಮನೆ ತೆಪ್ಪಗಿದ್ದು ಬಿಟ್ಟೆ ನಾನು. So you never tried even at least secret crush ಅಂತಾನು ಯಾರು ಇಲ್ಲ? ಕ್ರಶ್ ವಿಲ್ ದೇರ್, 100% ಕ್ರಶ್ ವಿಲ್ ಬಿ ದೇರ್. ಮೀಟರ್ ಇರಲಿಲ್ಲ, ಇದು ಓಪನ್ ಇದೆ. ಮೀಟರ್ ಬೇಕು, ಮೀಟರ್ ಇರ್ಬೇಕು ಅಂತಾರಲ್ವಾ. ನನ್ನ ಕಾಲೇಜ್ ಫ್ರೆಂಡ್ಸ್ ಬಂತು, ಐ ಡೋಂಟ್ ವಾಂಟ್ ಟು ನೇಮ್, ಒಂದ್ ಗರ್ಲ್ ಮಾತಾಡ್ಸೋದಕ್ಕೆ 4 ವರ್ಷ ತಗೊಂಡು ಬನ್ನಿ ಹಾಯ್ ಅಂತ ಹೇಳೋದಕ್ಕೆ. ಒಳ್ಳೆ ಕಣ್ಣಸಲಿಗೆ ಅಷ್ಟಕ್ಕೆ ಖುಷಿ. ಮಚ್ಚ ನೋಡಿದ್ಲು ಅಷ್ಟೇ, ಅಷ್ಟೇ ಖುಷಿ. ಸೊ ಈ ತರ ಒಂದು ಲವ್ ಸ್ಟೋರಿನ ನನ್ನ ಲೈಫ್ ಅಲ್ಲೇ ಕೇಳಿರ್ಲಿಲ್ಲ ನಾನು. ಏನಂತಾರೆ, ಏನೋ ಫಾರ್ ಎವ್ರಿಥಿಂಗ್ ಐ ವಾಸ್ ಹಿಂದೆನೆ ಉಳ್ಕೊಂಡಿದ್ದೆ. ಭಯ, ಸ್ಟೇಜ್ ಫಿಯರ್, ಇಂಥವ್ ನಾನು ಆರ್ಟಿಸ್ಟ್ ಆಗಿದ್ದೀನಿ ಅಂತ ವೆನ್ ಮೈ ಪ್ರಿನ್ಸಿಪಲ್ಸ್ ಆರ್ ಮೈ ಟೀಚರ್ಸ್, ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಾದಾಗ ಶಾಕ್ ಆಫ್ ದರ್ ಲೈಫ್. ಅವ್ರಷ್ಟೇ ಅಲ್ಲ ರೀ, ನಾನು ಅಷ್ಟೇ. ಈಗ ಫಸ್ಟ್ ಟೈಮ್ ನಾನು ಕಾಲ್ ಮಾಡ್ಬಿಟ್ಟು ಹಾಯ್ ಅನೀಶ್, ದಿಸ್ ಆರ್ ಜೆ ರಶ್ಮಿ, ಹೇಗಿದ್ದೀರಾ ಅಂತ ನಾನು ಇಷ್ಟು ಜೋಶಾಗಿ ಮಾತಾಡ್ತಾರೆ. ಹಾ ರಶ್ಮಿ ಹೇಳಿ, ಓಕೆ ಸಂಜೆನಾ ಲೈವಾ, ಹ್ಞೂ ಅನೀಶ್ ಫ್ರೀ ಇದ್ರೆ ಹೇಳಿ. ನನ್ನ ಎನರ್ಜಿನೇ ಬೇಕಿರೋ ಡೌನ್ ಮಾಡಿದಂತ ವ್ಯಕ್ತಿ ಇವರು. ಸೀರಿಯಸ್ಲಿ ಅಲ್ಲಿ ನೋಡಿದ್ರೆ ಹಂಗಿದ್ದಾರೆ, ಇಲ್ಲಿ ನೋಡಿದ್ರೆ ಹಿಂಗೆ. ಹಂಗೆ ತುಂಬಾ ಜನ ಸ್ಪ್ಲಿಟ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆ ಕಣೋ ನಿನಗೆ. ವೆನ್ ಕ್ಯಾಮ್ರಾ ಇಸ್ ದೇರ್ ಐ ಆಮ್ ಲೈಕ್ ಕ್ಯಾಮ್ರಾ ಆಗೋಯ್ತು ಮಾಡ್ತಾರೆ ಇವರು. ಕ್ಯಾಮ್ರಾ ಇತ್ತು ಅಂದ್ರೆ ಐ ಆಮ್ ಡೈರೆಕ್ಟರ್ ಆರ್ ಎನಿಥಿಂಗ್, ನನಗೇನು ಊಟ ಗೀಟ ಏನು ರೆಡಿ ಶಾರ್ಟ್ ಆಡ್ತಾ ಇರ್ತೀನಿ. ಶಾರ್ಟ್ ಆಲ್ಸೋ ಐ ಆಮ್ ವೆರಿ ಹ್ಯಾಪಿ ಕ್ಯಾಮ್ರಾ ಇರೋದಕ್ಕೆ ಇವ್ರು ಇಷ್ಟು ಮಾತಾಡಿದ್ರು. ಓನ್ಲಿ ಮೈಕ್ ಇದ್ದಿದ್ರೆ, ಆ ಮೈಕ್ ಇದೆ, ಬರೀ ಮೈಕ್ ಇದ್ದಿದ್ರೆ ನಾನ್ ಮಾತಾಡ್ಸೋ ಅಷ್ಟ್ರಲ್ಲಿ ನನ್ ಕಂಟೆಂಟ್ ಎಲ್ಲ ನನಗೇ ಮರ್ತು ಹೋಗ್ತಿತ್ತು. ಪಾಪ ಇವ್ರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಹೇಳ್ರಿ ನಿಮ್ ಹೆಸರು? ನಾಟ್ಯರಂಗ. ವಾಟ್ ಇಸ್ ದಿಸ್? ನೀನ್ ಅಸಂ ಕೇಳಿದೀನಿ. ನಾಟ್ಯರಂಗ ಹೆಂಗೆ ಇದು? ನಾಟ್ಯರಂಗ ನಾಟ್ಯರಂಗ ಅಂತ ಮೇಡಮ್. ನಾನಿಲ್ಲೂ ಕೇಳೇ ಇಲ್ಲ. ನಟರಾಜ ಕೇಳಿದೀನಿ. ಅಂಡ್ ನಾಟ್ಯರಂಗ ಅಂದ್ರೆ ಸ್ಟೇಜ್ ಅಂತ ಮೇಡಮ್. ಸೂಪರ್. ಇವ್ರ ಅಪ್ಪ ಬಗ್ಗೆ ಕೇಳಿ, ಅದಕ್ಕೆ ನಾಟ್ಯರಂಗ. ಅವರು ಎಂತಕ್ಕೆ ನಮ್ ತಂದೆ ಎಂತಕ್ಕೆ ಹೆಸರು ಇಟ್ರು ಅಂದ್ರೆ ಅವ್ರು ಬಂದು ನಾಟ್ಯದ ಮೇಷ್ಟ್ರು, ಡ್ರಾಮಾ ಮಾಸ್ಟರ್ ಅವರು.
ರಂಗಭೂಮಿ ಸುಮಾರು ಪೌರಾಣಿಕ ನಾಟಕಗಳೆಲ್ಲ ಮಾಡಿಸಿದ್ರು. ಆ ಹಿನ್ನೆಲೆ ಅವ್ರಿಗೆ ರಂಗಭೂಮಿ ಮೇಲಿರುವಂತ ಒಂದು ಪ್ರೀತಿ ನನ್ಗೆ ಹೆಸರಿಟ್ಟವ್ರು. ನಮ್ಮ ಮನೆ ಹೆಸರು ರಂಗಧಾಮ ಅಂತಾನೆ ಇಟ್ಟವ್ರು. ವಾವ್, ವೆರಿ ನೈಸ್, ಸೂಪರ್. ಎಂತ ಕಲಾವಿದ್ರು ನಿಮ್ ಜೊತೆನಲ್ಲಿದ್ದಾರೆ ರೀ, ತುಂಬಾ ಖುಷಿ ಆಗತ್ತೆ. ನಿಮ್ನೆಲ್ಲ ನೋಡಿದಾಗ ಅನ್ಸ್ಬಿಡುತ್ತೆ ನಮ್ಗೂನು ಕೂಡ ಕಲಾವಿದರಾಗಿ ನಾವು ಕೆಲವೊಂದು ಹೆಸರುಗಳನ್ನ ಕಲೆಗೋಸ್ಕರ ಮೀಸಲಿಟ್ಟು ಯಾಕೆ ಇಟ್ಕೋಬಾರ್ದು ಅಂತ ಹೇಳಿ. ಗುಡ್ ಗುಡ್. ನಿಮ್ಗೆ ಏನ್ ಅನ್ಸುತ್ತೆ, ಒಂದು ಸಿನಿಮಾ OTT ಪ್ಲಾಟ್ಫಾರ್ಮ್ ಬಂದಿದೆ, ಸೊ ನಿಮ್ಗೆ ಎಷ್ಟು ಖುಷಿ ಇದೆ ಕಲಾವಿದ್ರೆ? ತುಂಬಾನೇ ಖುಷಿ ಇದೆ. ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಥಿಯೇಟ್ರಿಕಲಿ ಯಾವುದೇ ಸಿನಿಮಾ ಬಂದ್ರು ಕೂಡ ಹೆಚ್ಚಿನ ದಿನ ನಾವು ಉಳಿಸ್ಕೊಳಕ್ ಆಗಲ್ಲ. ಯಾಕೆಂದ್ರೆ 1 ವಾರ 2 ವಾರ 3 ವಾರ ಮುಂಚೆ ಎಲ್ಲ 100 ದಿನ 200 ದಿನ ಎಲ್ಲ ನಾವು ಚಿಕ್ಕ ಹುಡುಗರಿದ್ದಾಗ ನೋಡ್ತಾ ಇದ್ವಿ ಆ ಬೋಲ್ಡ್ಗಳು. ಇವಾಗ 25 ದಿನಾನೇ 100 ದಿನ ಆತರ ಆಗ್ಬಿಟ್ಟಿದೆ ಸಿಚುವೇಶನ್. ಓಕೆ, ನಮ್ಗೆ ಥಿಯೇಟ್ರಿಕಲಿ ನೋಡಿಲ್ಲ ಅಂತಲ್ಲ, ತುಂಬಾ ಜನ ಈಗ ನಾವು ಈಗ OTT ಬಂದಿರೋದಕ್ಕಿಂತ ಮುಂಚೆ ಥಿಯೇಟರ್ ಬಂದಾಗ ಏನಾಯ್ತು ಅಂದ್ರೆ, ಥಿಯೇಟರ್ ಅಲ್ಲಿ ಒಂದಷ್ಟು ಕಡೆ ಸಿನಿಮಾ ನೋಡಿರೋರು ಎಲ್ಲರೂ ಚೆನ್ನಾಗಿ ಹೇಳಿದ್ರು, ತುಂಬಾ ಚೆನ್ನಾಗಿದೆ ಸಿನಿಮಾ, ಒಳ್ಳೆ ಸಿನಿಮಾ ಅಂತೆಲ್ಲ ಇದ್ ಮಾಡಿದ್ರು. ಬಟ್ ನಮ್ಗೆ ಮಾಡಿರೋಂತ ಮಾರ್ಕೆಟಿಂಗ್ ಪಬ್ಲಿಸಿಟಿ ಎಲ್ಲಿ ಜನಗಳಿಗೆ ಕೆಲವೊಂದು ರೀತಿ ನಾವು ಏನೋ ತಪ್ಪು ಮಾಡಿದ್ವೋ ಇಲ್ಲ ತಲುಪಿಲ್ವೋ ಗೊತ್ತಿಲ್ಲ, ಥಿಯೇಟ್ರಿಕಲ್ಲಿ ನಮ್ಗೆ ಅಷ್ಟು ಇದಾಗಿಲ್ಲ. ಈಗ ಥಿಯೇಟ್ರಿಗೆ ಬದಕ್ಕೆ ಒಂದಷ್ಟು ರೀಸನ್ಸ್ ಕೊಡೋರು ಜನ, ಇಲ್ಲ ನಾನು ಈ ವೀಕೆಂಡ್ ನೋಡ್ತೀನಿ, ನೆಕ್ಸ್ಟ್ ವೀಕೆಂಡ್ ನೋಡ್ತೀನಿ ಅಂತ. ಈಗ ಮನೆಗೆ ಬಂದಿದೆ, ಈಗ ಇನ್ನು ಖುಷಿ ಇದೆ. ಎಲ್ಲರೂ ನೋಡ್ತಾರೆ ಮನೆಯಲ್ಲಿ. ಆಲ್ರೆಡಿ ತುಂಬಾ ಜನ ನೋಡಿ ವಿಶ್ಯೂ ಮಾಡಿದ್ದಾರೆ. ಎಸ್, ಬಟ್ ನಮ್ಗೆ ಖುಷಿ ಆಗ್ತಾ ಇರೋದು ಏನಂತಾರೆ ಈ ಚಿತ್ರತಂಡದ ಬಗ್ಗೆ. ಸೊ ಬರೀ ಅವರು ನಮ್ ಸಿನಿಮಾ ನೋಡ್ಲಿ ಅಂತ ಅನ್ನೋದು ಅಷ್ಟೇ ಅವ್ರಲ್ಲಿ ಜೀಲಿಲ್ಲ, ಒಂದೊಳ್ಳೆ ಕಂಟೆಂಟ್ ಇದೆ, ಅದೆಲ್ರಿಗೂ ಇಷ್ಟ ಆಗುತ್ತೆ, ಅವ್ರೆಲ್ರೂ ಎಂಜಾಯ್ ಮಾಡ್ಬೇಕು ಅಂದ್ರೆ ಕಂಟೆಂಟ್ ನ ಇಲ್ಲಿ ಹೀರೋ ಆಗಿ ಮೆಚ್ಚೋದಕ್ಕೆ ತುಂಬಾ ಇಷ್ಟ ಪಡ್ತಾ ಇದೀರಾ. ಆದ್ರೂ ತುಂಬಾ ಖುಷಿ ಆಗುತ್ತೆ. ಅವಶ್ಯಕತೆ ಇಲ್ಲ, ಇಲ್ಲಿ ಕೂತ್ಕೊಂಡು ನಾವು ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಯಾರು ಈ ಒಂದು ಕಾರ್ಯಕ್ರಮ ನೋಡ್ತಿರೋರು ಓಪನ್ ಮಾಡಿ ಸಿನಿಮಾ ನೋಡಿದಾಗ ಅಲ್ಲಿ ಅದು ನಾವು ಹೇಳ್ತಾ ಇರೋದು ಅಲ್ಲಿಗೂ ಲಾಂಗ್ ಸಿಂಕ್ ಆಯ್ತಂದ್ರೆ ಫಸ್ಟ್ ಬೈಕ್ ಕೊಡೋದು ನಮ್ಮನ್ನ, ಆಮೇಲೆ ನಿಮ್ಗೆ ಅಲ್ಲ ಬೈಕ್ ಅಂತಾರಲ್ಲ ಮೇಡಮ್. ನನ್ನೂ ಸೇರ್ಸ್ಕೊಂಡ್ಬಿಟ್ರು ಇವ್ರ ಜೊತೆನಲ್ಲಿ. ನಾನ್ ಸಿನಿಮಾ ಬಗ್ಗೆ ಎಷ್ಟೆಲ್ಲಾ ಪ್ರೀತಿ ನಮ್ಮನ್ ಬೈತಾರೆ ಮೇಡಮ್ ಅಂತಾನೆ ಇಲ್ಲ, ಪಾಪದೊಡಿ ಮೇಡಮ್ ನಿಮ್ದು ಸೇರ್ಸ್ಕೊಂಡ್ ಬೈತಾರೆ. ಲೆಟ್ ಮಿ ಒನ್ ಗಿವ್ ಅ ಕ್ಲಾರಿಟಿ. ಯಾರ್ಯಾರು ನೋಡಿ ಸಿನಿಮಾ ನೋಡ್ತಾರೋ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬೈರಿ, ನಿಮ್ಗೆ ಒಂದು ಬೈಗುಳ ಮೆಸೇಜ್ ಬರಲ್ಲ, ಅದಕ್ಕೆ ನಾನ್ ಗ್ಯಾರಂಟಿ. ಅದ್ ಹೇಳ್ಬೇಕು ನೀವು, ಬೈರಿ, ಬಟ್ ಐ ಆಮ್ ಯುವರ್ ಬ್ಯಾಕಪ್. ನಿಮಗೆ ಯಾರು ಬೈಯಲ್ಲ. ಎಸ್, ಯಾಕೆ ಅಂತಂದ್ರೆ ನಾನು ಅದನ್ನ ಧೈರ್ಯವಾಗಿ ಹೇಳ್ತೀನಿ, ಅಷ್ಟು ಅದ್ಭುತವಾಗಿರುವಂತ ಸಿನಿಮಾ. ಸೊ ಯಾರು ಬೈಯೋದಕ್ ಚಾನ್ಸೇ ಇಲ್ಲ, ಅಷ್ಟು ಅದ್ಭುತವಾಗಿರೋ ಸಿನಿಮಾ ಕೊಟ್ಟಿದ್ದೀರಾ. ಇವತ್ತು ಅನೀಶ್ ನಾಚ್ಕೊಳ್ಳೋದನ್ನ ನೋಡ್ದೆ, ಅನೀಶ್ ಮಾತಾಡೋದನ್ನ ನೋಡ್ದೆ, ಅನೀಶ್ ಇವತ್ತು ಕಂಟೆಂಟ್ ಬಗ್ಗೆ ಹೇಳೋದನ್ನ ನೋಡ್ದೆ, ಕ್ಲಾರಿಟಿ ಕೊಡೋದ್ರ ಬಗ್ಗೆನೂ ನೋಡ್ದೆ. ಒಟ್ಟಲ್ಲಿ ಕ್ಯಾಮ್ರಾ ಮುಂದೆ ಜಾದು ಆಗೋದಂತೂ ಕನ್ಫರ್ಮ್ ಒಬ್ಬ ಕಲಾವಿದ ಇದ್ರೆ ಅಂತಂದ್ರೆ ಪ್ರೂವ್ ಮಾಡಿದ್ರು ನಮ್ಮ ಅನೀಶ್ ಅವರು. ಎನಿವೇಸ್, ಆಲ್ ದ ವೆರಿ ಬೆಸ್ಟ್. ತುಂಬಾ ಖುಷಿ ಆಗ್ತಾ ಇದೆ. ಏನ್ ಅನ್ಸಿದೆ, ನಮ್ಮ ರೆಡ್ FM ಸ್ಟುಡಿಯೋಗೆ ಬಂದಿದ್ದೀರಾ, ಸುಮಾರು ವರ್ಷ ಆದ್ಮೇಲೆ ಡೈರೆಕ್ಟ್ ಆಗಿ ಮೀಟ್ ಮಾಡ್ತಿದ್ದೀರಾ, ಸೊ ಹೇಗೆ ಅನಿಸ್ತಾ ಇದೆ? ಭೇಟಿಯಾಗಿ ತುಂಬಾ ಖುಷಿ ಆಯ್ತು. ಅಂಡ್ ಥ್ಯಾಂಕ್ಸ್ ಟು ರೆಡ್ FM ಟೀಮ್ ಫಾರ್ ಕೇಳಿದ ಕೂಡಲೇ, ಸಿ ದಟ್ ಈಸ್ ದ ಲವ್ ಫಾರ್ ಫಿಲ್ಮ್ ಅಂತ. So we all connected. Red FM ಸ್ಯಾಂಡಲ್ವುಡ್ ಯಾವಾಗ್ಲೂ different medium. When I gave a call and I wanted this support and ಕೂಡಲೇ there was no one ಪದನೇ ಇಲ್ಲ, please come. That I am very thankful for the Red FM for calling us. ಸಿ ರಿಲೀಸ್ ಆಗೋ ಸಿನಿಮಾಗಳು ರಿಲೀಸ್ ಆಗಿ ಮತ್ತೆ ಒಂಥರ ರಿಲೀಸ್ ಬಂದಾಗ್ಲೂ ಯು ಗೈಸ್ ಆರ್ ಸಪೋರ್ಟಿಂಗ್. ನಮ್ ಹೀರೋ ನಮ್ ಕನ್ನಡ ಕಲಾವಿದ್ರು ಅಂದ್ರೆ ನಮ್ಗೆ ಹೆಮ್ಮೆನೆ, ಅವ್ರು ಯಾವತ್ತಿದ್ರು ನಮ್ಗಳ ಕಿರೀಟನೇ. ವಿಚ್ ಮೀನ್ಸ್ ಅ ಲಾಟ್ ಫಾರ್ ಅಸ್. ಅಂಡ್ ನನ್ನ ಪ್ರೊಡಕ್ಷನ್ ಅವ್ರು, ನನ್ನ ಫ್ರೆಂಡ್ ವಿಜಯ್ ರೆಡ್ಡಿ ಅವರು, ಇಲ್ಲಿ ನಮ್ಗೆಲ್ಲರಿಗೂ ಇಟ್ ಮೀನ್ಸ್ ಲಾಟ್. ಅಂಡ್ ಐ ಆಮ್ ಶ್ಯೂರ್ ಹೇಳ್ತೀರಲ್ಲ, ಲವ್ OTPಗೆ ಸಿಗ್ಬೇಕಾದಂತ ಆ ಸಣ್ಣ ಗೌರವ OTTಯಲ್ಲಿ ಸಿಕ್ಕೇ ಸಿಗುತ್ತೆ. ಅಂಟಿಲ್ ದೆನ್ I'll keep promoting it. Definitely. All the very best, Anish. ಮುಂದೆ ಎಲ್ಲ ಪ್ರಾಜೆಕ್ಟ್ಸ್ಗೂ ಕೂಡ ನಿಮ್ಮ ಒಂದು, ಆಸ್ ಐ ಸೆಡ್, ಲೈಕ್ ವಿಷನ್ ತುಂಬಾ ಚೆನ್ನಾಗಿದೆ, ತುಂಬಾ ಒಂದು ಕ್ಲಾರಿಟಿ ಇಟ್ಕೊಂಡಿದ್ದೀರಾ, ಏನ್ ಬೇಕು ಏನ್ ಮಾಡ್ಬೇಕು ಅನ್ನೋಂಥದ್ರಲ್ಲಿ. ಆ ಎಲ್ಲ ವಿಷನ್ಸ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಅಂಡ್ ಈಗಷ್ಟೇ ಅಲ್ಲ, ಮುಂದೆನೂ ಕೂಡ ರೆಡ್ FM ಇದ್ದೇ ಇರ್ತೀವಿ ನಿಮ್ ಜೊತೆನಲ್ಲಿ. ಅಂಡ್ ಒನ್ಸ್ ಅಗೇನ್ ನಿಮ್ಗೂ ಕೂಡ ಮತ್ತೊಮ್ಮೆ ನಿಮ್ಮ ತಂದೆಯವ್ರಿಗೆ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ಬಿಡಿ. ಸೊ ನಿಮ್ಮ ಒಂದು ಕಲೆಯ ಒಂದು ಆಸೆ ಏನಿದೆ ಅದೆಲ್ಲವೂ ಕೂಡ ಇವತ್ತು ಕಲಾ ಪ್ರಪಂಚದಲ್ಲಿ ಈಡೇರ್ತಾ ಹೋಗ್ತಾ ಇರ್ಲಿ. ಹಾಗೆ ಸೋ ಮಚ್ ಇಬ್ರು ಕೂಡ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆನಲ್ಲಿ ಮಾತಾಡಿದ್ದಕ್ಕೆ ಫೈನಲಿ. ಸೊ ಇನ್ನಷ್ಟು ಬ್ಯೂಟಿಫುಲ್ ಆಗಿರುವಂತ ಒಂದು ಎಪಿಸೋಡ್ಸ್ ಗಳನ್ನ ನೋಡ್ತಾ ಇರಿ RJ ರಶ್ಮಿ ಜೊತೆ ಸ್ಟಾರ್ ಅಡ್ಡಾನಲ್ಲಿ. ಸೊ ಹೀಗೆ ಸೂಪರ್ ಹಿಟ್ಸ್ 93.5 ರೆಡ್ FM ನ ಕೇಳ್ತಾ ಮಸ್ತ್ ಮಜಾ ಮಾಡಿ. ಈ ವಾಯ್ಸ್ ಮ್ಯಾಚ್ ಮಾಡಕ್ಕೆ ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.